ಸ್ಯಾಂಡಲ್ವುಡ್ನಲ್ಲಿ ಮತ್ತೊಬ್ಬ ಸ್ಟಾರ್ ನಟ ವಿವಾದಕ್ಕೆ ಸಿಕ್ಕಿಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಹುಕೋಟಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ವಿರುದ್ಧ ಮುಂಬೈನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಏನಿದು ಆರೋಪ? ಇವರ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಯಾರು ಮತ್ತು ಯಾಕೆ? ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದೆಲ್ಲವನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಧ್ರುವ ಸರ್ಜಾ ಕನ್ನಡದ ಫೇಮಸ್ ನಟ ಸದ್ಯ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಸುದ್ದಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸೆನ್ಸೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. 9.58 ಕೋಟಿ ವಂಚಿಸಿದ ಆರೋಪವನ್ನು ಹೊರಿಸಿ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಧ್ರುವ ಸರ್ಜಾ ವಂಚನೆ ಆರೋಪ ಮಾಡಿ ದೂರು ದಾಖಲಿಸಿರುವವರು ಮತ್ಯಾರೂ ಅಲ್ಲ, ಅದು ಜಗ್ಗುದಾದ ಸಿನಿಮಾದ ನಿರ್ಮಾಪಕ ಕಮ್ ನಿರ್ದೇಶಕ ರಾಘವೇಂದ್ರ ಹೆಗಡೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಜಗ್ಗುದಾದ ಬಳಿಕ ಧ್ರುವ ಸರ್ಜಾಗೆ ರಾಘವೇಂದ್ರ ಹೆಗಡೆ ಸಿನಿಮಾ ಮಾಡ್ತಾರೆ ಎಂಬ ಸುದ್ದಿ ಹಬ್ಬಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಆ ಸಿನಿಮಾದ ಬಗ್ಗೆ ಸುಳಿವು ಇರಲಿಲ್ಲ. ಈಗ ಅದೇ ನಿರ್ಮಾಪಕ ಧ್ರುವ ಸರ್ಜಾ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. 2016ರಲ್ಲಿ ರಾಘವೇಂದ್ರ ಹೆಗಡೆ ತಮ್ಮ ಮೊದಲ ಸಿನಿಮಾ ಜಗ್ಗುದಾದ ಯಶಸ್ವಿ ಬಳಿಕ ಇನ್ನೊಂದು ಸಿನಿಮಾ ಮಾಡುವಂತಹ ತಯಾರಿಯಲ್ಲಿದ್ರು. ಆ ವೇಳೆ ಧ್ರುವ ಸರ್ಜಾ ಇವರ ಆಫೀಸ್ಗೆ ಹೋಗಿ ಸಿನಿಮಾ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಅಂತ ನಿರ್ದೇಶಕ ಕಮ್ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಅಂಬೋಲಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ 2016ರಿಂದ 2018ರವರೆಗೆ ಧ್ರುವ ಸರ್ಜಾ ನಿರಂತರವಾಗಿ ಸಿನಿಮಾ ಮಾಡೋದಕ್ಕೆ ಒತ್ತಾಯ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ದಿ ಸೋಲ್ಜರ್ ಎಂಬ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಅವರೇ ಕೊಟ್ಟಿದ್ರು ಅಂತ ಹೇಳಿ ರಾಘವೇಂದ್ರ ಹೆಗಡೆ ತಿಳಿಸಿದ್ದಾರೆ. ಧ್ರುವ ಸರ್ಜಾ ನಿರಂತರ ಒತ್ತಾಯ ಮಾಡಿದ ಬಳಿಕ ರಾಘವೇಂದ್ರ ಹೆಗಡೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಒಪ್ಪಿಕೊಂಡ್ರಂತೆ. ಪ್ರಾಜೆಕ್ಟ್ಗೆ ಸಹಿ ಹಾಕೋದಕ್ಕೂ ಮುನ್ನ 3 ಕೋಟಿ ಅಡ್ವಾನ್ಸ್ ನೀಡುವಂತೆ ಧ್ರುವ ಸರ್ಜಾ ಕೇಳಿದ್ರಂತೆ. ಈ ಹಣದಿಂದ ಧ್ರುವ ಸರ್ಜಾ ಅವರು ಫ್ಲಾಟ್ ಅನ್ನ ಖರೀದಿಸಿರಬಹುದು ಅಂತ ಹೇಳಿ ರಾಘವೇಂದ್ರ ಹೆಗಡೆ ದೂರಿನಲ್ಲಿ ಹೇಳಿದ್ದಾರೆ. ಅಡ್ವಾನ್ಸ್ ಪಡೆದ ವೇಳೆ ಧ್ರುವ ಸರ್ಜಾ ಶೀಘ್ರದಲ್ಲೇ ಸಿನಿಮಾ ಆರಂಭಿಸುವುದಾಗಿ ಭರವಸೆಯನ್ನ ನೀಡಿದ್ರು ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಆದರೆ ಹಣವನ್ನ ತೆಗೆದುಕೊಂಡ ಬಳಿಕ ಧ್ರುವ ಸರ್ಜಾ ಪದೇ ಪದೇ ಶೂಟಿಂಗ್ ಅನ್ನ ಮುಂದಕ್ಕೆ ಹಾಕಿದ್ರು. ಬಳಿಕ ತಮ್ಮ ಕರೆಗಳಿಗೆ ಪ್ರತಿಕ್ರಿಯೆ ನೀಡೋದನ್ನೇ ನಿಲ್ಲಿಸಿದ್ರು ಅಂತ ಹೇಳಿ ರಾಘವೇಂದ್ರ ಹೆಗಡೆ ದೂರಿನಲ್ಲಿ ಆರೋಪ ಮಾಡಿದ್ದಾರೆ. ಕೋವಿಡ್ ಬಳಿಕವೂ ಧ್ರುವ ಸರ್ಜಾ ಸಿನಿಮಾ ಮಾಡುವ ಬಗ್ಗೆ ಮಾತಾಡಲಿಲ್ಲ. ಜೊತೆಗೆ ಸ್ಕ್ರಿಪ್ಟ್ ರೈಟರ್ಗಳು ಹಾಗೂ ಪಬ್ಲಿಸಿಟಿ ಮಾಡುವವರಿಗೆ ಹೆಚ್ಚು ಹಣವನ್ನ ನೀಡುವಂತೆ ಒತ್ತಾಯ ಮಾಡಿದ್ರು. ಇದರಿಂದ ಒಟ್ಟು 3.43 ಕೋಟಿಗಿಂತಲೂ ಹೆಚ್ಚಾಗಿತ್ತು ಅಂತ ಹೇಳಿ ತಿಳಿಸಿದ್ದಾರೆ. ಕೊನೆಗೆ ಈ ಪ್ರಾಜೆಕ್ಟ್ ಇಂದ ಧ್ರುವ ಸರ್ಜಾ ಹಿಂದೆ ಸರಿದ್ರು. ಈ ಪ್ರಾಜೆಕ್ಟ್ ನಲ್ಲಿ ನಟಿಸೋದಿಲ್ಲ ಅಂತ ಹೇಳಿದ್ರು. ಇದರಿಂದ 2018ರಿಂದ 18% ಬಡ್ಡಿಯಂತೆ ತಮಗಾದ ನಷ್ಟವು 9.58 ಕೋಟಿ ಆಗಿದೆ ಅಂತ ಹೇಳಿ ರಾಘವೇಂದ್ರ ಹೆಗಡೆ ಹೇಳಿದ್ದಾರೆ. ಈ ಸಂಬಂಧ ಮುಂಬೈನ ಅಂಬೋಲಿಯಲ್ಲಿ ಧ್ರುವ ಸರ್ಜಾ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS ಸೆಕ್ಷನ್ 316/2 ಮತ್ತು 318/4 ರ ನಂಬಿಕೆ ದ್ರೋಹ ವಂಚನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ಸ್ವೀಕರಿಸಿದ ಬಳಿಕ ಧ್ರುವಗೆ 2 ಬಾರಿ ಸಮನ್ಸ್ ಅನ್ನ ಕಳಿಸಲಾಗಿದೆ ಅಂತ ಹೇಳಿ ಅಂಬೋಲಿ ಪೊಲೀಸ್ ಠಾಣೆಯ API ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆ ಬಳಿಕ ಧ್ರುವ ಸರ್ಜಾ ಬೆಂಗಳೂರು ನ್ಯಾಯಾಲಯದಿಂದ 10 ದಿನಗಳ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ದಾರೆ. ಹಾಗೆ ಜುಲೈ 30ರಂದು ಡಿಂಡೋಶಿ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿದ್ದು, ಆಗಸ್ಟ್ 5ರಂದು ಸಂಬಂಧಪಟ್ಟಂತ ಪೊಲೀಸ್ ಠಾಣೆ ತಮ್ಮ ಹೇಳಿಕೆ ಸಲ್ಲಿಸುವವರೆಗೂ ನ್ಯಾಯಾಲಯವು ಮಧ್ಯಂತರ ರಕ್ಷಣೆಯನ್ನ ನೀಡಿದೆ. ಈ ಪ್ರಕರಣ ಈಗ ಆಗಸ್ಟ್ 14, 2025ಕ್ಕೆ ಮುಂದೂಡಲಾಗಿದೆ. ಒಟ್ಟಾರೆ ಈ ಎಫ್ಐಆರ್, ಜಾಮೀನು ಅರ್ಜಿ ಮತ್ತು ನ್ಯಾಯಾಲಯದ ಮುಂದಿನ ವಿಚಾರಣೆ ಇವೆಲ್ಲವೂ ಕನ್ನಡ ಚಿತ್ರರಂಗದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಧ್ರುವ ಸರ್ಜಾ ಈ ಆರೋಪಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ, ನ್ಯಾಯಾಲಯ ಏನಂತ ತೀರ್ಮಾನ ಕೊಡುತ್ತೆ ಅನ್ನೋದನ್ನ ಆಗಸ್ಟ್ 14ಕ್ಕೆ ನಡೆಯಲಿರೋ ವಿಚಾರಣೆಯಲ್ಲೇ ಗೊತ್ತಾಗಲಿದೆ.